ಯಾಕೆ ವಾಚ್ಮನ್ ತರ ಮನೆ ಕಾಯ್ತಾ ನಿಂತಿದೀಯಾ? ತಿಂಡಿ ತಿಂದ? ಅಯ್ಯೋ ದೇವ್ರೆ, ನಾನು ಎಷ್ಟು ಮಾತಾಡಿದ್ರು ನಿನಗೆ ಮಾತು ಬರಲ್ಲ ಅಲ್ವಾ? ನನ್ನ ಟೈಮೇ ವೇಸ್ಟು, ಗಂಟ್ಲು ನೋವುತ್ತೆ. ಈ ಮಳೆ ಬೇರೆ. ಮಾಯಾ, ಮಳೆ ಬರ್ತಿದೆ ಕಣೆ. ಮಳೆನಾ? ಮಳೆನಾ? ಅಯ್ಯೋ, ಬಟ್ಟೆ ಹಿಡಿದೆ ಕಡೆ ಗಾಡಿಲಿ. ಹನುಮಂತ, ಓಡು. ಆಂಟಿ, ನನಗೊಂದು ಕಪ್ ಕಾಫಿ. ಹಾ ತಂದೆ. ಅಯ್ಯೋ ಅಯ್ಯೋ, ಮಳೆ ಬಂದ್ಬಿಡ್ತಲ್ಲ. ಬಟ್ಟೆ ನಿಂದಿದ್ಯೋ ಏನೋ. ಮಾಯಾ, ಇದೇನೆ ಬ್ಯಾಗ್ ಎಲ್ಲ ಕಲರ್ ಆಗಿದೆ. ಅಯ್ಯಯ್ಯೋ, ಇದೇನೆ ಬಣ್ಣ ಆಗಿದೆ. ಅಮ್ಮ, ಏನ್ ಮಾಯ ಇದು? ಹೇಗೆ? ಬಣ್ಣ ನೋಡಿ ತಗೊಳ್ಳೋದಕ್ಕೆ ಇದು ಬಟ್ಟೆ ಅಲ್ಲ, ಪ್ರಾಪರ್ಟಿ. ಮಣ್ಣಿನ ಬಣ್ಣ ಯಾವುದೇ ಇದ್ರೂ ಸರಿ, ನನಗೆ ಈ ಡೀಲ್ ಓಕೆ. ಹೇಳಿದ್ನೆಲ್ಲ ನಮ್ದೇ ಆ ಟೆನ್ಷನ್ ಅಲ್ಲಿ ನಾನು ಇದೀನಿ. ನೋಡು, ಯಾವುದೇ ಕಾರಣಕ್ಕೂ ಈ ಪ್ರಾಪರ್ಟಿ ಬೇರೆ ಕೈ ಸೇರಬಾರ್ದು. ಈ ಪ್ರಾಪರ್ಟಿ ನನಗೆ ಬೇಕೇ ಬೇಕು. ಒಂದು ಸೆಕೆಂಡ್ ಇರು. ಯಾರ್ದ್ರಿ ಫೋನು? ಲಾಯರ್. ಹೇಳಿದ್ನಲ್ಲ, ಹಲೋ. ಹಾ, ಹಲೋ ಹಲೋ. ನಾನು ಲಾಯರ್ ಜಗಪತಿ ರಾವ್ ಮಾತಾಡ್ತಾ ಇರೋದು. ಗೊತ್ತಾಯ್ತು, ಹೇಳಿ ಸರ್. ನೋಡಮ್ಮ, ಈಗಾಗಲೇ ತುಂಬಾ ತಡ ಆಗಿದೆ. ಜಡ್ಜ್ ಸಾಹೇಬ್ರು ಮಗು ನೋಡ್ಲೇಬೇಕು ಅಂತ ಹಠ ಇಡ್ತಿದ್ದಾರೆ. ಮಗು ಫೋಟೋ ಆಗ್ಲಿ ಅಥವಾ ವಿಡಿಯೋ ಆಗ್ಲಿ ನಾನು ತಗೊಳ್ಳೇಬೇಕು. ನಾನು ನಿಮ್ಮ ಮನೆಗೆ ಯಾವ ಟೈಮಿಗೆ ಬರೋದು ಸೂಕ್ತ ಅಂತ ಹೇಳ್ತೀರಾ? ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಬನ್ನಿ. ಅಷ್ಟರಲ್ಲಿ ಮಗುನ ನೇಚರ್ ಕ್ಯೂರ್ ಸೆಂಟ್ರಿಂದ ಕರ್ಕೊಂಡು ಬಂದಿರ್ತೀವಿ.
ಓ ಹೌದಾ, ಖಂಡಿತ ಆಗ್ಬಹುದು. ಓಕೆ, ಬಾಯ್. ಸರಿ ಸರ್. ನಾನು ಆಮೇಲೆ ಮಾಡ್ತೀನಿ ಇರು. ಮಿನಿ, ಹೋಗಿ ಹೋಗಿ ಆ ಲಾಯರ್ ಹತ್ರ ನೀನು 4 ಗಂಟೆ ಹೊತ್ತಿಗೆ ಮಗುನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ಯಲ್ಲ, ಇಲ್ಲಿಂದ ಕರ್ಕೊಂಡು ಬರ್ತೀಯಾ? ಹೇಗೆ ಕರ್ಕೊಂಡು ಬರ್ತೀಯಾ? ಬಾಯಿಗೆ ಬಂದಾಗೆಲ್ಲ ಪ್ರಶ್ನೆ ಕೇಳ್ತಾನೆ, ತಲೆ ಹರಟೆ ಲಾಯರ್ ಅವನು. ಈಗ ನೀನು 4 ಗಂಟೆಗೆ ಅಂತ ಹೇಳಿದೀಯಾ, ನೋಡ್ತಾ ಇರು 3:15 ಬಂದು ಕೂತಿರ್ತಾನೆ. ಮಗು ಎಲ್ಲಿ ಅಂತ ಕೇಳ್ತಾನೆ, ಏನ್ ಮಾಡ್ತೀಯಾಗ? ಇವತ್ತೇನಾದ್ರೂ ಹೆಚ್ಚು ಕಡಿಮೆ ಮಾತಾಡಬೇಕು, ಅಲ್ಲೇ ತೆಗೆದು ಬಿಡ್ತೀನಿ ಅವಂದು. ಕೂಲ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ನಾನು ಅದಕ್ಕೆ ಬೇರೆ ವ್ಯವಸ್ಥೆನೇ ಮಾಡಿದ್ದೀನಿ. ಏನು ವ್ಯವಸ್ಥೆ ಮಾಡಿದೀಯಾ? ನೀನೇನೇ ವ್ಯವಸ್ಥೆ ಮಾಡಿದ್ರು ಮಗುನಂತೂ ತೋರಿಸ್ಬೇಕಾ? ತೋರ್ಸೋಣ. ಅದೇ ಹೇಗೆ? ಡಾಕ್ಟರ್ ಹತ್ರ ನಾನು ಮಾತಾಡಿದ್ದೀನಿ. ಇದು ವರ್ಕ್ ಆಗುತ್ತೆ ಅಂತೀಯ? ಸರ್, ಆರ್ ಯು ಕಾನ್ಫಿಡೆಂಟ್? ಹಾಂ, ಅವ್ರು ಟ್ಯಾಬ್ಲೆಟ್ ಕೊಟ್ರೆ ತಗೊಂತಾ ಇಲ್ಲ ಸರ್, ಎಲ್ಲ ಎತ್ತು ಬಿಸಾಕ್ತಾ ಇದ್ದಾರೆ. ಇಷ್ಟು ನಡುವೆ ಇದು ಬೇರೆ. ಸರಿ ನಡಿ. ಅಯ್ಯೋ ದೇವ್ರೆ, ಇದ್ ಹೆಂಗೆ ಆಯ್ತು ಮಾಯಾ? ಓ, ಬಟ್ಟೆ ಎಲ್ಲ ಹೀಗ್ ಬಣ್ಣ ಆಗೋಗಿದೆ. ಅಮ್ಮ, ನನಗೂ ಗೊತ್ತಿಲ್ಲ ಅಮ್ಮ. ಇನ್ನೇನ್ ಬರ್ತಾರಲ್ಲೇ, ಅವ್ರು ಬಂದ್ರೆ ಏನು ಉತ್ತರ ಹೇಳೋದು? ಮಾಯಾ, ಮಾಯ ತೆಗ್ದಿಡು, ಆಮೇಲೆ ವಿಚಾರಿಸೋಣ. ಮಾಯಾ, ಮಾಯಾ. ಬನ್ನಿ ಮೇಡಮ್, ಒಂದ್ ಲೋಟ ಕಾಫಿ ಕೊಡ್ಲಾ? ಇಲ್ಲ ಅಮ್ಮ, ಲೇಟ್ ಆಗ್ತಿದೆ. ನನ್ನ ಫ್ರೆಂಡು ಕಾಯ್ತಾ ಇದ್ದಾರೆ. ಬಟ್ಟೆ ಕೊಟ್ರೆ ನಾನು ಹೊರಡ್ತೀನಿ ಮಾಯಾ. ಮೇಡಮ್, ಅದೇನು ಅಂದರೆ, ಏನಾಯ್ತು ಮಾಯಾ? ಬಟ್ಟೆ ರೆಡಿ ಆಗ್ತಿದೆ, ತಗೊಂಬರ್ತೀನಿ ಅಂತೆಲ್ಲ ಹೇಳ್ದೆ. ಏನಾಯ್ತು? ಬಟ್ಟೆ ತರೋಣ ಅಂತಾನೆ ಗಾಡಿಗೆ ಹಾಕಿದ್ದೆ, ಮಳೆ ಬಂದ್ಬಿಡ್ತು. ಬಟ್ಟೆ ಎಲ್ಲ ಬಣ್ಣ ಆಗೋಯ್ತು. ಏನು ಕಲರ್ ಆಗಿದ್ಯಾ? ಎಲ್ಲಿ ತೋರ್ಸು. ಏನಿದು ಮಾಯಾ? ಬಟ್ಟೆ ಎಲ್ಲ ಕಲೆ ಆಗಿದೆ. ನಿನಗೆ ಇಷ್ಟೊಂದು ಬೇಜವಾಬ್ದಾರಿ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಮಾಯಾ. ನಾನು ಹೇಳಿದ ಒಂದು ಕೆಲ್ಸಾನೂ ನೀನ್ ಸರಿಯಾಗಿ ಮಾಡಿಲ್ಲ. ನನಗೆ ತುಂಬಾ ಬೇಜಾರಾಗ್ತಿದೆ. ನನ್ ದುಡ್ಡು ಹೋಯ್ತು ಅಂತ ನನಗೆ ಬೇಜಾರಾಗ್ತಿಲ್ಲ. ನಾನ್ ನಿನ್ ಮೇಲೆ ಇಟ್ಟಿರೋ ನಂಬಿಕೆ ಹಾಳು ಮಾಡ್ದೆ ನೋಡು, ಅದಕ್ಕೆ ಬೇಜಾರಾಗ್ತಾ ಇದೆ. ಏನಿದು? ಮೇಡಮ್, 1-2 ದಿವಸ ಟೈಮ್ ಕೊಡಿ. 2 ದಿವಸ ಅವಳೆಲ್ಲ ರೆಡಿ ಮಾಡ್ಕೊಟ್ಬಿಡ್ತಾಳೆ. ಪ್ಲೀಸ್. 2 ಡೇಸ್ ಅಲ್ಲ, 2 ಅವರ್ಸ್ ಕೂಡ ಕೊಡಲ್ಲ. ಹೋಗಿ ನಾನು ನಿಮ್ಗೆ ಆರ್ಡರ್ ಕೊಟ್ನಲ್ಲ, ಅದು ನನ್ ತಪ್ಪು. ನನ್ ಮಗಳಿಗೆ ನಾನು ಬೇರೆ ಕಡೆ ಬಟ್ಟೆ ಕೊಡಿಸ್ತೀನಿ. ಮೇಡಮ್, ಮೇಡಮ್, ಮೇಡಮ್.
ಆಯ್ತಾ ಫೋನಲ್ಲಿ ಮಾತಾಡಿದ್ದು? ಹಾ ಆಯ್ತು. ಏನ್ ಮಂಗ್ಲಾ, ಏನೋ ಹುಡುಕ್ತಾ ಇರೋ ಹಾಗಿದೆ. ಏನಾದ್ರೂ ಕಳ್ಕೊಂಡ್ಯಾ ಇಲ್ಲ ಇಲ್ಲೇ ಬಿಟ್ಟೋಗ್ಬಿಟ್ಟಿದ್ಯಾ? ಇಲ್ಲ, ಅದು ಬರ್ತಾ ಬ್ಯಾಗಲ್ಲೇನೋ. ನನ್ಗೆ ಅನುಮಾನ ಬಂದಿತ್ತು. ನನಗೆ ಮೊದಲೇ ಅನುಮಾನ ಬಂದಿತ್ತು ಅಣ್ಣ. ನೀನು ಯಾವತ್ತೂ ನೋಡದೇ ಇರೋ ರೀತಿ ಒಂದು ಬ್ಯಾಗನ್ನ ಅಷ್ಟೊಂದು ಫೋಕಸ್ ಮಾಡಿ ನೋಡ್ತಾ ಇರೋದನ್ನ ನೋಡ್ಬಿಟ್ಟು ನನಗೆ ಮೊದಲೇ ಅನುಮಾನ ಬಂದಿತ್ತು. ಹೇಳೋ. ಸುಮ್ನಿರೋಣ. ನಾವು ಈಗಲೇ ಎಲ್ಲಾನು ರಿವೀಲ್ ಮಾಡ್ಬಿಟ್ರೆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಅಲ್ವಾ ಮಂಗ್ಲ? ಹೇಳ್ತೀಯೋ ಇಲ್ವೋ? ಗುಂಡ ಹೋಗ್ಲಿ, ಹೇಳ್ಬಿಡು. ಹೇಳಲೇಬೇಕಾ? ಹೇಳಲೇಬೇಕಾ? ಖುಷಿ ಆಗೋ ಥರ ಹೇಳ ಇಲ್ಲ ಕುಣ್ದಾಡೋ ಥರ ಹೇಳ? ಗುಂಡ ಹೇಳ್ಬಿಡು. ಬಿರಿಯಾನಿ, ಹೈದರಾಬಾದ್ ಬಿರಿಯಾನಿ ತಣ್ಣಗಾಗ್ಬಾರ್ದು ಅಂತ ಕಬೋರ್ಡಲ್ಲಿ ಲಾಕ್ ಮಾಡಿಟ್ಟಿದ್ದೀನಿ. ಹಾಯ್ ಪುಟ್ಟ. ಹಾಯ್ ಹಾಯ್. ನಿಖಿಲ್ ಬಾಪ ಕೂತ್ಕೋ. ಆಂಟಿ ಏನಾಯ್ತು? ಯಾಕೆಲ್ರೂ ಒಂಥರ ಇದ್ದೀರಾ? ಮಾಯಾ, ಇಸ್ ಎನಿಥಿಂಗ್ ರಾಂಗ್? ಡಾಕ್ಟ್ರೇ, ಅದು ಏನಾಯ್ತು ಅಂದ್ರೆ ಮಾಯಾ, ಇಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರ್ ಮಾಡ್ಕೋತಾರ? ಈಗ ನೋಡು, ನೀನ್ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ ಮಾತ್ರಕ್ಕೆ ಈಗ ಬಟ್ಟೆಗಾಗಿರೋ ಬಣ್ಣ ಹೋಗ್ಬಿಡುತ್ತಾ? ಇಲ್ಲ ತಾನೆ? ಹಾ, ನಾನು ಅದನ್ನೇ ಹೇಳ್ದೆ ಡಾಕ್ಟ್ರೇ. ಯಾರೋ ಮಾಡಿ ತಪ್ಪಿಗೆ ನೀನ್ಯಾಕೆ ಬೇಜಾರು ಮಾಡ್ಕೋತೀಯ ಅಂತ. ತಪ್ಪು ಯಾರೇ ಮಾಡಿದ್ರು ಪರಿಣಾಮ ನನ್ನ ಮೇಲೆ ತಾನೇ ಆಗಿದ್ದು. ನಮ್ಮ ಮನೇಲಿ ಈ ಥರ ಯಾವತ್ತೂ ಆಗಿರ್ಲಿಲ್ಲಪ್ಪ. ಅದ್ಯಾವ ಕೆಟ್ಟ ಕಾಲ್ ಹೊಸಲು ತುಳಿತೋ. ನನ್ನ ಮಗ್ಳಿಗೆ ಬರಬಾರದ ಕಷ್ಟಗಳೆಲ್ಲ ಬರಕ್ ಶುರುವಾಗೋಯ್ತು. ನನ್ನ ಮಗ್ಳಿಗೆ ಬರಬಾರದ ಕಷ್ಟಗಳೆಲ್ಲ ಬರಕ್ ಶುರುವಾಗೋಯ್ತು. ಈ ಮನೆ ನೆಮ್ಮದಿನೇ ಹಾಳಾಗಿ ಹೋಯ್ತು. ಹೀಗೆ ಮುಂದುವರೆದ್ರೆ ನಾವು ಬೀದಿ ಪಾಲಾಗೋದೇ ಗ್ಯಾರಂಟಿ. ಆಂಟಿ ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ, ರಿಲ್ಯಾಕ್ಸ್. ನೀವು BP ಇನ್ನ ಜಾಸ್ತಿ ಮಾಡ್ಕೊಂಡು ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ಪ್ಲೀಸ್. ನೋಡಿ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಈಗಾರಿಗೆ ಗೊತ್ತು ಮಾಯಾ, ಈಗ ಬಟ್ಟೆಗಾಗಿರೋ ಬಣ್ಣ ಒಳ್ಳೇದಕ್ಕೆ ಇರ್ಬೋದು. ಹಾ, ಅದರಿಂದ ಏನು ಒಳ್ಳೇದಾಗುತ್ತೆ ನಿಖಿಲ್? ಮಾಯಾ, ನಿನಗೊಂದು ಕತೆ ಹೇಳ. ಒಂದು ಊರಲ್ಲಿ ರಾಜ ಮತ್ತೆ ಮಂತ್ರಿ ಇಬ್ರು ಬೇಟೆಗೆ ಅಂತ ಹೋದ್ರಂತೆ. ಬೇಟೆ ಆಡೋದಕ್ಕೆ ಅಂತ ಹೋದಾಗ ಆಕಸ್ಮಿಕವಾಗಿ ರಾಜನ ಹೆಬ್ಬೆರಳು ಕಟ್ಟಾಗೋಗುತ್ತೆ. ಆಗ ಪಕ್ಕದಲ್ಲಿರೋ ಮಂತ್ರಿ, ಬೇಜಾರು ಮಾಡ್ಕೋಬೇಡಿ ಪ್ರಭುಗಳೇ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾನೆ. ಆಗ ರಾಜನ್ಗೆ ಕೋಪ ಬರುತ್ತೆ. ಇವನೇನು ನನ್ನ ಹೆಬ್ಬೆರಳು ಕಟ್ಟಾದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಿದ್ದಾನಲ್ಲ. ಆಗ ರಾಜ ಡಿಸೈಡ್ ಮಾಡ್ತಾನೆ, ಯೋ ಮಂತ್ರಿ, ಆಗೋದೆಲ್ಲ ಒಳ್ಳೇದಕ್ಕೆ ತಾನೆ, ಹಾಗಾಗಿ ನಾನಿನ್ನ 1 ತಿಂಗಳು ಜೈಲಲ್ಲಿ ಇಡ್ತೀನಿ ಅಂತಾನೆ. ನಿನಗೇನು ಒಳ್ಳೇದಾಗುತ್ತೆ ನಾನು ನೋಡ್ತೀನಿ ಅಂತ. ಇದಾದ್ಮೇಲೆ ರಾಜ ಇನ್ನೊಂದ್ ದಿನ ಬೇಟೆಗೆ ಅಂತ ಹೋಗ್ತಾನೆ. ಜೊತೆಲಿ ಮಂತ್ರಿ ಇರ್ಲಿಲ್ಲ, ಯಾಕಂದ್ರೆ ಅವನನ್ನ ಜೈಲಲ್ಲಿ ಇಟ್ಟಿದ್ದಾನೆ. ಈ ಸಲ ರಾಜನ್ನ ಕಾಡು ಮನುಷ್ಯರು ಕಿಡ್ನಾಪ್ ಮಾಡ್ತಾರೆ. ಅವ್ರ ದೇವರಿಗೆ ಬಲಿ ಕೊಡ್ಬೇಕಂತಾನು ಡಿಸೈಡ್ ಮಾಡ್ತಾರೆ. ಇನ್ನೇನು ರಾಜನ ಬಲಿ ಕೊಡ್ಬೇಕು ಅನ್ನೋಷ್ಟರಲ್ಲಿ ಅವನ ಹೆಬ್ಬೆರಳನ್ನ ಗಮನಿಸ್ತಾರೆ. ಅವನಿಗೆ ಹೆಬ್ಬೆರಳಿರಲ್ಲ. ಬಹುಶಃ ಹೆಬ್ಬೆರಳು ಇಲ್ದೇ ಇರೋ ವ್ಯಕ್ತಿನ ಕೊಂದ್ರೆ ದೋಷ ಏನೋ ಅಂತೇಳಿ ಅವನನ್ನ ಬಿಟ್ಬಿಡ್ತಾರೆ. ಆಗ ರಾಜ ಎದ್ದೋ ಬಿದ್ದೋ ಅಂತ ಮಂತ್ರಿ ಹತ್ರ ಓಡೋಡ್ ಬರ್ತಾನೆ. ಆಗಿರೋದನ್ನೆಲ್ಲ ಹೇಳ್ತಾನೆ. ಮಂತ್ರಿ, ನೀನ್ ಹೇಳಿದ್ದು ನಿಜಾನೇ, ಆಗೋದೆಲ್ಲ ಒಳ್ಳೇದಿಕ್ಕೆ. ಯಾಕೆಂದ್ರೆ ಅವತ್ತು ನನ್ನ ಹೆಬ್ಬೆರಳು ಕಟ್ಟಾಗಿರ್ಲಿಲ್ಲ ಅಂದಿದ್ರೆ ಇವತ್ತು ನಾನು ಜೀವಂತವಾಗಿ ಇರ್ತಿರ್ಲಿಲ್ಲ ಅಂತಾನೆ.
ಆದ್ರೆ ನನಗೊಂದು ಡೌಟು, ನನಗೇನು ಒಳ್ಳೇದಾಯ್ತು, ಆದ್ರೆ ಜೈಲಲ್ಲಿ ನಿನ್ನ ಇಟ್ಟಿದ್ನಲ್ಲ, ನಿನಗೇನು ಒಳ್ಳೇದಾಯ್ತು ಅಂತ ಕೇಳ್ತಾನೆ. ಆಗ ಮಂತ್ರಿ ಏನು ಹೇಳ್ತಾನೆ ಗೊತ್ತಾ? ಪ್ರಭುಗಳೇ, ನೀವು ನನ್ನನ್ನ ಜೈಲಲ್ಲಿ ಇಟ್ಟಿರೋದ್ರಿಂದ ನನ್ಗೆ ಒಳ್ಳೇದೇ ಆಗಿದೆ. ಯಾಕೆ ಅಂದ್ರೆ ನೀವು ನನ್ನನ್ನ ಬೇಟೆಗೆ ಅಂತ ನಿಮ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ರಿ. ಆಗ ಅಲ್ಲಿರೋ ಕಾಡು ಜನ ನಿಮಗೆ ಹೆಬ್ಬೆಳಿಲ್ಲ ಅಂದ್ಬಿಟ್ಟು ನಿಮ್ಮನ್ನ ದೋಷ ಇರೋ ವ್ಯಕ್ತಿ ಅಂತ ಬಿಟ್ಬಿಡೋರು. ಆದ್ರೆ ನನ್ನನ್ನ ಬಲಿ ಕೊಟ್ಟಿರೋರಲ್ವಾ, ಹಾಗಾಗಿ ನೀವು ನನಗೆ ಒಳ್ಳೇದನ್ನೇ ಮಾಡಿದ್ದೀರಾ. ಆಗೋದಿಲ್ಲ ಒಳ್ಳೇದಕ್ಕೆ ಅಂತಾನೆ. ವಾವ್ ಡಾಕ್ಟ್ರೇ, ಒಳ್ಳೆ ಕತೆ ಹೇಳಿದ್ರಿ. ಈಗ್ಲಾದ್ರೂ ಗೊತ್ತಾಯ್ತೀನಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಯಾರು ಏನೇ ಹೇಳಿದ್ರು ನನಗೇನು ಸಮಾಧಾನ ಆಗ್ತಿಲ್ಲ ಕಣೆ. ಮಾಯಾ, ಸಮಾಧಾನ ತಾನಾಗೆ ಆಗಲ್ಲ, ಅದನ್ನ ನಾವು ಮಾಡ್ಕೋಬೇಕು. ನೋಡು, ನಮಗೆಲ್ಲ ಒಳ್ಳೇದೇ ಆಗುತ್ತೆ ಅಂತ ನಿನ್ ಕಣ್ ಮುಚ್ಕೊಂಡು ಒಂದು 10 ಸೆಕೆಂಡ್ ಹೇಳ್ಕೊ. ಆಗ ನಿನಗೆ ಸಮಾಧಾನ ಆಗ್ಲಿಲ್ಲ ಅಂದ್ರೆ ನನ್ನನ್ನು ಕೇಳು. ಸರಿ, ಶುರು ಮಾಡು. ಕಣ್ ಮುಚ್ಕೊ. 1 2 3 4 5 6 7 8 9 10. ವಾವ್, ಮಾಯನಕ್ ಬಿಟ್ಲು ಡಾಕ್ಟ್ರೇ, ನೀನ್ ನಿಜವಾಗ್ಲೂ ಡಾಕ್ಟ್ರೇನೆ. ಅದ್ಯಾವ ಟ್ಯಾಬ್ಲೆಟ್ ಕೊಡಿ. ಮಾವ, ಯಾಕೆ ಹೀಗೆ ಹಠ ಮಾಡ್ತಾ ಇದ್ದೀರಾ ನೀವು? ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕಲ್ವಾ? ತಗೊಳ್ಳಿ ತಗೊಳ್ಳಿ ಮಾವ. ಮಾವ, ನಾನ್ ಕೊಡ್ತಿರೋದು ಔಷಧನೇ, ವಿಷ ಅಲ್ಲ. ತಗೊಳ್ಳಿ. ಅಪ್ಪಾಜಿ, ಏನಾಗಿದೆ ನಿಮ್ಗೆ? ಯಾಕೆ ಈ ರೀತಿ ಮಕ್ಕಳ ತರ ಗಲಾಟೆ ಮಾಡ್ತಾ ಇದ್ದೀರಾ? ಮಾವ, ನಮಗೊಂಥರ ಟೆನ್ಷನ್ ಇಲ್ಲ, ನಾನಾ ಥರ ಟೆನ್ಷನ್ ಇದೆ. ಅದು ನಡುವೆ ನೀವು ಹೀಗೆ ನಡ್ಕೊಂಡ್ರೆ ಹೇಗೆ? ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಅಂತ ಒಬ್ಬ ಸಪರೇಟ್ ನರ್ಸ್ ಇದ್ದಾರೆ ತಾನೆ, ಅವ್ರು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ನಿಮ್ಮನ್ನ. ಹಗಲು ರಾತ್ರಿ ನಾವು ನೋಡೋಕ್ಕಾಗುತ್ತಾ ನಿಮ್ಮನ್ನ? ತಗೊಳ್ಳಿ ಮಾವ. ನಿಮ್ಮನ್ನ, ನಿಮ್ಮ ಆಸ್ತಿ ಪಾಸ್ತಿ ಜವಾಬ್ದಾರಿನ ಹೆಗಲ ಮೇಲೆ ಹೊತ್ಕೊಂಡು ನಡೀತಾ ಇದ್ದೀನಿ ತಾನೆ? ಇದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಬೇಕು ನಿಮ್ಗೆ? ಪ್ರಿಯಾ, ಮಾತ್ರೆ ಕೊಡಿ ಇಲ್ಲಿ. ಪರವಾಗಿಲ್ಲ, ನಾನು ತಿನ್ನಿಸ್ತೇನೆ. ಕೊಡಿ ಇಲ್ಲಿ ಅಂತ ಹೇಳಿದ್ನಲ್ಲ. ನರ್ಸ್, ಮಾತ್ರೆನ ನೀರಲ್ಲಿ ಹಾಕಿ ಕರಗಿಸ್ಕೊಡಿ. ಮೊದಲೇ ಆ ಲಾಯ ಕಟನ ತಡೆಯೋಕ್ಕಾಗ್ತಾ ಇಲ್ಲ ನನಗೆ. ಅದು ನಡುವೆ ನೀವು ಹೀಗಾಡ್ತಾ ಇದ್ರೆ ನಾವು ಹೇಗೆ ನೆಮ್ಮದಿಯಾಗಿರೋದು? ಅಂದ್ರೆ ನಾವು ಟೆನ್ಷನ್ನಲ್ಲಿದ್ರೆ, ನಿಮಗೆ ತೊಂದರೆ ಆದ್ರೆ ನಮ್ಮ ಸ್ಥಿತಿನ ನೋಡಿ ನಿಮಗೆ ನಗು ಬರುತ್ತೆ ಅಲ್ವಾ? ಮಾವ, ನಗಬೇಡಿ. ನಗಬೇಡಿ ಅಂತ ಹೇಳ್ತಾ ಇದ್ದಾರೆ ತಾನೆ? ನಗಬೇಡಿ ಮಾವ, ನಗು ಸಾಕು. ತಗೊಳ್ಳಿ, ಕುಡೀರಿ ಕುಡೀರಿ. ಯಾಮಿನಿ, ಹೀಗೆ ಹೇಳಿದ್ರೆ ಕೇಳೋದಿಲ್ಲ ಇವರು.
ಬೇಕಿತ್ತ ನಿಮ್ಗೆ ಹಾ ಬೇಕಿತ್ತ ಹೇಳ್ದಾಗ ಕೇಳಬಹುದಿತ್ತಲ್ವಾ ಮನೆಯಲ್ಲಿ ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ಟೆನ್ಷನ್ ಕೊಡೋರೆ ನಮ್ಗೆ ಛೇ ರೀ, ಆ ಲಾಯರ್ ಟೆನ್ಷನ್ ಮುಂದೆ ಇದು ಒಂದು ಟೆನ್ಷನ್. ಮವ ನಗಬೇಡಿ, ಇರಿಟೇಟ್ ಆಗುತ್ತೆ ನನಗೆ, ನಗಬೇಡಿ. ರೀ, ನಮ್ಮ ಟೆನ್ಷನ್ನು ಅವ್ರ ನಗುವಿನ ಬೆಂಕಿಗೆ ತುಪ್ಪ ಸುಟ್ಟಾಗ್ತಿದೆ. ಅದಕ್ಕೆ ನಾವು ಟೆನ್ಷನ್ ಮಾಡ್ಕೊಂಡಷ್ಟು ಅವ್ರ ಮುಖದಲ್ಲಿ ನಗುವಿನ ಬೆಂಕಿ ಉರಿತಾನೆ ಇರುತ್ತೆ. ಇಲ್ಲಿದ್ದಷ್ಟು ನಮಗೆ ಶೆಕೆನೆ. ಬನ್ನಿ ಹೋಗೋಣ. ಏನ್ ಮಾಡಿ